ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಭಾಗ 21. ಅಗಸ್ತ್ಯನಿಗೆ ಎಂದಿನಂತೆ ಬೇಗ ಎಚ್ಚರವಾಗಿತ್ತು. ಕಣ್ಣು ಬಿಟ್ಟವನ ಅತಿ ಸನಿಹದಲ್ಲಿದ್ದ ಅವನ ಮಡದಿಯ ಮುಖ ನೋಡಿದವನ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ಇಬ್ಬರ ಮಧ್ಯೆ ಇಡಲಾಗಿದ್ದ ದಿಂಬಿನ ಕೋಡೆ ಅದ್ಯಾವಾಗಲೂ ನೆಲದ ಪಾಲಾಗಿತ್ತು. ಅಗಸ್ತ್ಯನ ಕೈಗಳು ಅವಳ ನಡುವನ್ನು ಗಟ್ಟಿಯಾಗಿ ಬಳಸಿ ಹಿಡಿದಿದ್ದರೆ ಅಹಾನ ಅವನ ಎದೆಗೂಡಿನಲ್ಲಿ ಬೆಚ್ಚಗೆ ಮಲಗಿದ್ದಳು. ತನ್ನ ಪ್ರತಿ ಬೆಳಗ್ಗೆ ಹೀಗೆ ಇದ್ದರೆ ಎಷ್ಟು ಚಂದ ಎಂದುಕೊಂಡವನು ಅವಳ ಮುಖದ ತುಂಬ ಹರಡಿಕೊಂಡಿದ್ದ ಗುಂಗುರು ಕೂದಲನ್ನು ಕಿವಿಯ ಹಿಂದೆ ಸಿಕ್ಕಿಸಿ ಕಿವಿಯ ಮದುವೆಗೆ ಒಂದು ಮುತ್ತಿಟ್ಟ. ಅಹಾನ ಇನ್ನಷ್ಟು ಅವನೆದೆಯೊಳಗೆ ಹುದುಗಿದಳು. ಅವಳ ರೀತಿಗೆ ಕಿರುನಕ್ಕವನು ಅವಳನ್ನು ಎಚ್ಚರಿಸಲು ಇಷ್ಟಪಡದೆ ದೀರ್ಘವಾಗಿ ಅವಳ ಹಣೆಯ ಮೇಲೊಂದು ಮುತ್ತಿಟ್ಟ. ಅವಳನ್ನು ನಿಧಾನವಾಗಿ ದಿಂಬಿನ ಮೇಲೆ ಮಲಗಿಸಿ ಸರಿಯಾಗಿ ಬೆಡ್ಶೀಟ್ ಹೊದಿಸಿ ಫ್ರೆಶ್ ಅಪ್ ಆಗಿ ಜಿಮ್ ರೂಮಿನ ಕಡೆಗೆ ನಡೆದ. ಅಗಸ್ತ್ಯ ಹೋದ ನಂತರ ಸುಮಾರು 1 ಗಂಟೆಯ ನಂತರ ಅಹಾನಾಗೆ ಎಚ್ಚರವಾಯಿತು. ಎದ್ದವಳ ನೋಟ ಮೊದಲು ಬಿದ್ದದ್ದು ನೆಲದ ತುಂಬ ಹರಡಿಕೊಂಡಿದ್ದ ದಿಂಬುಗಳ ಮೇಲೆ. ತಕ್ಷಣವೇ ಗಾಬರಿಯಲ್ಲಿ ತಾನೆಲ್ಲಿ ಮಲಗಿದ್ದೇನೆಂದು ನೋಡಿದಳು. ರಾತ್ರಿ ಅವಳಿಗೆ ಇಲ್ಲಿ ಮಲಗಿದ್ದ ನೆನಪಿರಲಿಲ್ಲ. ಕಣ್ಣು ಮುಚ್ಚಿ ದೀರ್ಘ ಉಸಿರೆಳೆದುಕೊಂಡು ಯೋಚಿಸಿದಾಗ ಹಿಂದಿನ ರಾತ್ರಿ ನಡೆದದ್ದೆಲ್ಲವೂ ನೆನಪಾಗಿ ನಿಟ್ಟಿಸಿರು ಬಿಟ್ಟಳು. ಆದರೆ ರಾತ್ರಿ ತಾನು ಮಲಗಿದ್ದು ಹಾಸಿಗೆಯ ತುದಿಯಲ್ಲಿ. ಈಗ ನೋಡಿದರೆ ಹಾಸಿಗೆಯ ಮಧ್ಯೆ ಮಲಗಿದ್ದೇನೆ. ಇದು ಹೇಗೆ ಸಾಧ್ಯ? ತಾನಿಲ್ಲಿ ಹೇಗೆ ಬಂದೆ? ನಿದ್ದೆಯಲ್ಲಿ ಏನಾದರೂ ಒದ್ದಾಡಿದ್ದೆನಾ? ಅಗಸ್ತ್ಯ ಏನಂದ್ಕೊಂಡ್ರೋ ಏನೋ ಎಂದುಕೊಂಡು ಹಾಸಿಗೆಯ ಮೇಲೆ ಕೈಯಾಡಿಸಿದಳು. ಹಾಸಿಗೆ ತಣ್ಣಗಿದ್ದರಿಂದ ಅಗಸ್ತ್ಯ ಆಗಲೇ ಎದ್ದು ಬಹಳ ಸಮಯವಾಗಿದೆ ಎಂದು ತಿಳಿಯಿತು. ಸಮಯ ನೋಡಿದಾಗ ಆಗಲೇ 7 ಗಂಟೆ ತೋರಿಸುತ್ತಿತ್ತು. ಗಾಬರಿಯಲ್ಲಿ ದಡಬಡನೆ ಎದ್ದವಳು ಐ ಆಮ್ ಲೇಟ್ ಎಂದುಕೊಂಡು ಗಡಿಬಿಡಿಯಲ್ಲಿಯೇ ಹಾಸಿಗೆಯನ್ನು ಸರಿ ಮಾಡಿ ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಓಡಿದಳು. ಅಗಸ್ತ್ಯ 1 ಗಂಟೆಯ ಕಾಲ ಚೆನ್ನಾಗಿ ವರ್ಕೌಟ್ ಮಾಡಿದವನು ಇಂಟರ್ಕಾಮಿನಲ್ಲಿ ಅಡುಗೆ ಮನೆಗೆ ಕರೆ ಮಾಡಿ ತನ್ನ ಪ್ರೋಟೀನ್ ಡ್ರಿಂಕನ್ನು ತರಿಸಿಕೊಂಡು ಕುಡಿದು ತನ್ನ ರೂಮ್ಗೆ ಹೋದ. ಅವನು ರೂಮಿಗೆ ಹೋದಾಗ ಹಾಸಿಗೆ ಖಾಲಿ ಇತ್ತು. ಬಾತ್ರೂಮಿನಲ್ಲಿ ನೀರಿನ ಸದ್ದು ಕೇಳಿ ಅಹಾನ ಸ್ನಾನಕ್ಕೆ ಹೋಗಿರಬೇಕು ಎಂದುಕೊಂಡು ಬಾಲ್ಕನಿಯ ಬಾಗಿಲು ತೆರೆದು ತಣ್ಣನೆಯ ಗಾಳಿಯನ್ನು ಒಳಗೆ ಬರುವಂತೆ ಮಾಡಿ ಸೋಫಾ ಮೇಲೆ ಬಂದು ಕುಳಿತ. ಅಹಾನ ಪಟಪಟನೆ ಸ್ನಾನ ಮುಗಿಸಿ ಅವಸರದಲ್ಲೇ ಬಾತ್ರೂಮಿನಿಂದ ಹೊರಬಂದವಳು ಸೋಫಾ ಮೇಲೆ ಕುಳಿತಿದ್ದ ಅಗಸ್ತ್ಯನನ್ನು ನೋಡುತ್ತಿದ್ದಂತೆಯೇ ಒಂದು ರೀತಿಯ ನಾಚಿಕೆ ಅವಳನ್ನಾವರಿಸಿತು. ಅದರ ಜೊತೆಗೆ ತಾನು ಇಂದು ಅಗಸ್ತ್ಯನಿಗೆ ಅವನ ಪ್ರೋಟೀನ್ ಡ್ರಿಂಕ್ ಕೊಟ್ಟಿಲ್ಲ ಎನ್ನುವುದು ನೆನಪಾಗುತ್ತಲೇ ನಾಚಿಕೆ ಮುಜುಗರವಾಗಿ ಬದಲಾಗಿತ್ತು. ಬಾತ್ರೂಮಿನ ಸದ್ದಿಗೆ ಅತ್ತ ಕಡೆ ತಿರುಗಿದವನು ಅಹಾನ ಅಲ್ಲಿಯೇ ಮುಜುಗರಗೊಂಡು ನಿಂತಿರುವುದನ್ನು ನೋಡಿ ನಕ್ಕು ಗುಡ್ ಮಾರ್ನಿಂಗ್ ಅಹಾನ ಎಂದನು. ಮಾರ್ನಿಂಗ್ ಎಂದು ಸುರಿದವಳು ಮುಜುಗರದಲ್ಲಿಯೇ ಐ ಆಮ್ ಸಾರಿ ಅಗಸ್ತ್ಯ, ಸ್ವಲ್ಪ ತಡವಾಗಿ ಎದ್ದು ಬಿಟ್ಟೆ. ಈಗಲೇ ಹೋಗಿ ನಿಮ್ಮ ಪ್ರೋಟೀನ್ ಡ್ರಿಂಕ್ ತರುತ್ತೇನೆ ಎಂದು ರೂಮಿನಿಂದ ಹೊರ ಹೋಗಲು ಹೊರಟಳು. ಅಹಾನ ಸ್ಟಾಪ್, ನಾನು ಆಗಲೇ ರಾಬಿನ್ಗೆ ಹೇಳಿ ತರಿಸಿಕೊಂಡು ಕುಡಿದೆ. ಯು ಡೋಂಟ್ ನೀಡ್ ಟು ವರಿ ಎಂದವನು ಅವಳನ್ನು ರೂಮಿನಿಂದ ಹೊರಗೆ ಹೋಗದಂತೆ ತಡೆಯುವಲ್ಲಿ ಸಫಲನಾದ. ನಾಳೆಯಿಂದ ಹೀಗಾಗಲ್ಲ, ಐ ಆಮ್ ರಿಯಲಿ ಸಾರಿ ಎಂದು ಕಣ್ಣು ಕಿರಿದಾಗಿಸಿ ಹೇಳಿದವಳ ರೀತಿಗೆ ಅವನಿಗೆ ಮುದ್ದು ಉಕ್ಕಿ ಬಂದಿತ್ತು. ಅವಳ ಕೆನ್ನೆ ಹಿಂಡಿ ಹೌ ಆರ್ ಯು ಫೀಲಿಂಗ್ ನವ್ ಎಂದನು. ಬೆಟರ್ ಎಂದಳು ಅವನ ಕೈಯನ್ನು ಸರಿಸಿ. ಆಫೀಸ್ಗೆ ಬರೋಕ್ಕಾಗುತ್ತಾ, ಇಲ್ಲ ಮನೆಯಲ್ಲೇ ರೆಸ್ಟ್ ಮಾಡ್ತೀಯಾ ಎಂಬ ಅಗಸ್ತ್ಯನ ಪ್ರಶ್ನೆಗೆ ಇಲ್ಲ ನಾನು ಆಫೀಸ್ಗೆ ಬರ್ತೀನಿ ಎಂದಳು. ಓಕೆ, ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ಎಂದವನು ಬಾತ್ರೂಮ್ ಹೋಗ್ಕರೆ ಅಹಾನ ಕೂದಲನ್ನು ಒಣಗಿಸಿಕೊಳ್ಳಲು ಬಾಲ್ಕನಿಗೆ ಹೋಗಿ ನಿಂತಳು. 10 ನಿಮಿಷ ಕಳೆದ ನಂತರ ಅಗಸ್ತ್ಯ ಎಂದಿನಂತೆ ಟವೆಲ್ ಸುತ್ತಿಕೊಂಡು ಬಾತ್ರೂಮಿನಿಂದ ಸ್ನಾನ ಮುಗಿಸಿ ಹೊರಬಂದಿದ್ದ. ಅಹಾನಾಳಿಗಾಗಿ ಅತ್ತಿತ್ತ ತಲೆ ಆಡಿಸಿದಾಗ ಅವಳು ಬಾಲ್ಕನಿಯಲ್ಲಿ ನಿಂತಿರುವುದು ಕಾಣಿಸಿತು. ತಲೆಯಲ್ಲಿ ತುಂಟ ಆಲೋಚನೆ ಹೊಳೆದದ್ದೇ ಕಿರುನಕ್ಕು ನಿಧಾನವಾಗಿ ಅವಳ ಹಿಂದೆ ಹೋಗಿ ನಿಂತ. ತನ್ನ ಹಿಂದೆ ಯಾರೋ ನಿಂತಂತಾಗಿ ಪಟ್ಟನೆ ತಿರುಗಿದವಳ ಎದುರು ಕೇವಲ ಟವೆಲ್ನಲ್ಲಿ ನಿಂತಿದ್ದ ತನ್ನ ಗಂಡನನ್ನು ನೋಡಿ ಮುಜುಗರದಲ್ಲಿ ಅಹಾನ ತಲೆ ತಗ್ಗಿಸಿ ಬಿಟ್ಟಳು. ನಾಚಿಕೆಯಲ್ಲಿ ಮುಖವಂತೂ ಕೆಂಪಾಗಿ ಬಿಟ್ಟಿತ್ತು. ಅವಳ ರೀತಿಗೆ ಅಗಸ್ತ್ಯ ನಕ್ಕು ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಹಾನ ಎಂದು ಅವಳ ಒದ್ದೆ ಗುಂಗುರು ಕೂದಲನ್ನು ಕಿವಿಯ ಹಿಂದೆ ಸರಿಸಿದನು. ಥ್ಯಾಂಕ್ಸ್, ನಾನು ಆಫೀಸ್ಗೆ ರೆಡಿ ಆಗಬೇಕು, ಎಕ್ಸ್ಕ್ಯೂಸ್ ಮೀ ಎಂದು ಅವನನ್ನು ಸರಿಸಿ ಒಳಗೆ ಹೋಗಿಬಿಟ್ಟಳು. ಅಗಸ್ತ್ಯ ಜೋರಾಗಿ ನಕ್ಕು ಬಿಟ್ಟ. ಅಹಾನ ರೆಡಿಯಾಗಿ ಹೋದ ನಂತರ ಅಗಸ್ತ್ಯನು ರೆಡಿಯಾಗಿ ಕೆಳಗೆ ಬಂದ. ಇಬ್ಬರು ಒಟ್ಟಿಗೆ ತಿಂಡಿಗೆ ಕುಳಿತರು.
ಎಲ್ಲರೂ ಮಾತನಾಡುತ್ತಾ ತಿಂಡಿ ತಿನ್ನುತ್ತಾ ಕುಳಿತಿದ್ದರೆ ಪ್ರಗತಿ ಮಾತ್ರ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದಳು. ಅದನ್ನು ಗಮನಿಸಿದ ಅಗಸ್ತ್ಯ, ಹೇ ಪ್ರತಿ, ಆರ್ ಯು ಓಕೆ? ಬಹಳ ದಿನದಿಂದ ಗಮನಿಸ್ತಿದ್ದೀನಿ. ತುಂಬ ಡಿಸ್ಟರ್ಬ್ ಆದವಳಂತೆ ಕಾಣ್ತೀಯಾ ಎಂದಾಗ ದಡಕ್ಕನೆ ಎಚ್ಚೆತ್ತವಳು, ಹಾಗೇನಿಲ್ಲ ಅಣ್ಣ, ಐ ಆಮ್ ಆಲ್ ರೈಟ್ ಎಂದು ಹಾಗೆಯೇ ತೇಲಿಸಲು ನೋಡಿದಳು. ಆದರೆ ಇದನ್ನೆಲ್ಲ ನಂಬಲು ಅಲ್ಲಿದ್ದದ್ದು ಯಾರೋ ದಡ್ಡನಲ್ಲ, ಅಲ್ಲಿದ್ದದ್ದು ಅಗಸ್ತ್ಯ. ನಿಜವಾಗಿಯೂ ನಿನ್ನ ಮಾತನ್ನು ನಂಬಬಹುದಾ ಎಂದು ಅನುಮಾನದಲ್ಲಿ ಕೇಳಿದ. ಪ್ರಗತಿ ಹೆದರಿದರೂ ತೋರಿಸಿಕೊಳ್ಳದೆ, ಅಫ್ಕೋರ್ಸ್ ಅಣ್ಣ, ಇದರಲ್ಲಿ ನಮ್ಮದೇ ಇರೋವಂಥದ್ದು ಏನಿದೆ, ಸ್ವಲ್ಪ ಎಕ್ಸಾಮ್ ಟೆನ್ಷನ್ ಅಷ್ಟೇ ಎಂದು ತನ್ನ ಧ್ವನಿಯನ್ನು ನಡುಗಿಸದೆ ಹೇಳುವಲ್ಲಿ ಸಫಲಳಾದಳು. ಅಗಸ್ತ್ಯ ಅವಳ ಮಾತನ್ನು ನಂಬದಿದ್ದರೂ, ಓಕೆ, ತುಂಬ ಟೆನ್ಷನ್ ಏನು ತಗೋಬೇಡ, ಆರಾಮಾಗಿ ಓದ್ಕೋ ಎಂದನು. ಸರಿ ಎನ್ನುವಂತೆ ತಲೆ ಆಡಿಸಿದಳು ಪ್ರತಿ. ತಿಂಡಿ ತಿಂದು ಎಲ್ಲರೂ ಅವರವರ ಕೆಲಸಕ್ಕೆ ಹೊರಟು ಹೋದರು. ಅಗಸ್ತ್ಯ ಮತ್ತು ಅಹನಾ ಎಂದಿನಂತೆ ಆಫೀಸು ತಲುಪಿದ್ದರು, ಆದರೆ ತಮ್ಮ ತಮ್ಮ ವಾಹನಗಳಲ್ಲಿ. ಅಹನಾಳ ಪರಿಸ್ಥಿತಿ ಅರಿವಿದ್ದ ಅಗಸ್ತ್ಯ ತಾನೇ ಅವಳನ್ನು ಡ್ರಾಪ್ ಮಾಡುವುದಾಗಿ ಹೇಳಿದರೂ ಸಹ ಆಫೀಸಲ್ಲಿ ಎಲ್ಲರೂ ನಮ್ಮ ಬಗ್ಗೆ ಅನುಮಾನ ಪಡಬಹುದು ಎಂದು ಅಹಾನ ಅವನ ಆಫರನ್ನು ನಿರಾಕರಿಸಿದಳು. ಅಸಮಾಧಾನದಿಂದಲೇ ಸರಿ ಎಂದು ಒಪ್ಪಿಕೊಂಡವನು ಒಬ್ಬಳನ್ನೇ ಕಳುಹಿಸಲು ಇಷ್ಟಪಡದೆ ಅವಳನ್ನು ಮುಂದೆ ಹೋಗಲು ತಿಳಿಸಿ ಅವನ ಕಾರಿನಲ್ಲಿ ಹಿಂಬಾಲಿಸಿಕೊಂಡು ಬಂದದ್ದ. ಅವನ ಕಾಳಜಿಗೆ ಅಹಾನಳಿಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾಗಿ ಬಿಟ್ಟಳು ಹುಡುಗಿ. ಆಫೀಸು ತಲುಪಿ ಇಬ್ಬರೂ ತಮ್ಮ ತಮ್ಮ ಕ್ಯಾಬಿನಿನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರು. ಸ್ವಲ್ಪ ದಿನಗಳ ಹಿಂದೆ ಅಗಸ್ತ್ಯನ ಹೊಸ ಪ್ರಾಜೆಕ್ಟಿನ ಐಡಿಯಾ ಒಂದು ಕಳುವಾಗಿತ್ತು. ಅದು ಅವನ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದರಿಂದ ಅಗಸ್ತ್ಯ ಬಹಳ ಡಿಸ್ಟರ್ಬ್ ಆಗಿಬಿಟ್ಟಿದ್ದ. ಆಫೀಸಿನಲ್ಲಿ ಅಹಾನಾಳ ಮೇಲೆ ಬಿಟ್ಟು ಸಿಕ್ಕವರ ಮೇಲೆಲ್ಲ ಕೂಗಾಡಿಬಿಡುತ್ತಿದ್ದ. ಅಹಾನಾಳ ಗ್ರಹಚಾರ ಕೆಟ್ಟಿದ್ದಾಗ ಅವಳೂ ಸಹ ಅವನ ಕೋಪಕ್ಕೆ ಗುರಿಯಾಗಿದ್ದುಂಟು. ಇನ್ನು ಅವನ ಜಮದಗ್ನಿಯ ರೂಪವನ್ನು ಹೆಚ್ಚು ದಿನಗಳ ಕಾಲ ಸಹಿಸಿಕೊಳ್ಳಲಾಗದೆ ಅವನ ಪ್ರೈವೇಟ್ ಇನ್ವೆಸ್ಟಿಗೇಟರ್ಗಳು ಅವನ ಪ್ರಾಜೆಕ್ಟಿನ ಪ್ಲಾನನ್ನು ಕದ್ದವರನ್ನು ಬಹಳ ಬೇಗ ಕಂಡುಹಿಡಿಯುವಲ್ಲಿ ಸಫಲರಾಗಿದ್ದರು. ಸಿಕ್ಕಿ ಹಾಕಿಕೊಂಡವರೀಗ ಅಗಸ್ತ್ಯನ ಕ್ಯಾಬಿನ್ನಲ್ಲಿ ಅವನ ಮುಂದೆ ತಲೆ ತಗ್ಗಿಸಿ ನಿಂತಿದ್ದರು. ಅಪ್ಪಿತಪ್ಪಿ ತಲೆ ಎತ್ತಿದರೆ ಅವನ ದೃಷ್ಟಿಯನ್ನು ಎದುರಿಸುವಲ್ಲಿ ಅವರಲ್ಲಿ ಧೈರ್ಯವಿರಬೇಕಲ್ಲ. ಅವರನ್ನೇ ಬಲಿ ಕೊಡುವ ಕುರಿಗಳಂತೆ ಗುರಾಯಿಸುತ್ತಾ, ಪವನ್ ಆ್ಯಂಡ್ ರಾಜ್ ರೈಟ್ ಎಂದನು. ಇಬ್ಬರು ಹೆದರಿಕೆಯಲ್ಲೇ ಹ್ಞೂ ಎನ್ನುವಂತೆ ತಲೆ ಆಡಿಸಿದರು. ನೀವಿಬ್ಬರು ಈ ಕಂಪನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಿಮ್ಮಿಬ್ಬರ ಸ್ಯಾಲ್ರಿ ಎಷ್ಟು ಎಂದು ಚೇರಿಗೆ ಒರಗುತ್ತಾ ಕೇಳಿದವನ ಧ್ವನಿ ಗಡಿಸಾಗಿತ್ತು. ನನ್ನ ಬಳಿ ಸುಳ್ಳು ಹೇಳುವ ಪ್ರಯತ್ನ ಸಹ ಮಾಡಬೇಡಿ ಎಂದು ಎಚ್ಚರಿಕೆ ಕೊಡುವಂತಿತ್ತು. ಇಬ್ಬರು ಒಟ್ಟಿಗೆ 3 ವರ್ಷದಿಂದ ಸರ್ ಎಂದರು. ಸ್ಯಾಲ್ರಿ ಎಂದು ಜೋರಾಗಿ ಗುಡುಗಿದನು. ನಡುಗುತ್ತಾ 1 lakh per month ಸರ್ ಎಂದರು. ದಡಕ್ಕನೆ ಚೇರಿನಿಂದ ಎದ್ದವನು, ತಿಂಗಳಿಗೆ 1 ಲಕ್ಷ ಸಂಬಳ ಪಡಿತಿದ್ರೂ ಸಹ ಈ ಥರ ಕೆಲಸ ಮಾಡ್ತಿದ್ದೀರಲ್ಲ, ಇದರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಎಂದನು ವ್ಯಂಗ್ಯವಾಗಿ. ಅವನ ನೋಟದ ತೀಕ್ಷ್ಣತೆಯನ್ನು ಎದುರಿಸಲಾರದೆ ಇಬ್ಬರು ಗಡಗಡನೆ ನಡುಗಲಾರಂಭಿಸಿದರು. ಬಾಯಿಂದ ಮಾತು ಹೊರಡಲಿಲ್ಲ. ಟೆಲ್ ಮೀ ಎಂದು ಅಗಸ್ತ್ಯ ಜೋರಾಗಿ ಕೂಗುತ್ತಿದ್ದ ಹಾಗೆ ಇಬ್ಬರು ಬೆದರಿ, ಕ್ಷಮಿಸಿಬಿಡಿ ಸರ್, ನಮ್ಮಿಂದ ತಪ್ಪಾಯಿತು, ಇನ್ನೊಂದು ಬಾರಿ ಈ ರೀತಿ ಮಾಡಲ್ಲ ಎಂದು ಬೇಡಿದರು. ವ್ಯಂಗ್ಯವಾಗಿ ನಕ್ಕವನು, ಮೋಸ ಮಾಡಿದವರನ್ನು ಕ್ಷಮಿಸಬಹುದು, ಆದರೆ ನಂಬಿಕೆ ದ್ರೋಹ ಮಾಡಿದವರನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಎಂದು ನುಡಿದವನೇ ಇಂಟರ್ಕಾಮ್ ತೆಗೆದುಕೊಂಡು ಅಹಾನಾಗೆ ಕರೆ ಮಾಡಿದ. ಕಾಲ್ ರಿಸೀವ್ ಮಾಡುತ್ತಲೇ 1 ನಿಮಿಷದಲ್ಲಿ ನನ್ನ ಕ್ಯಾಬಿನ್ನಲ್ಲೇ ಇರಬೇಕು ಎಂದು ಅವಳು ಉತ್ತರಿಸುವುದಕ್ಕೂ ಮೊದಲೇ ಫೋನನ್ನು ಕುಕ್ಕಿದ್ದ. ಪವನ್ ಮತ್ತು ರಾಜ್ ಇಬ್ಬರೂ ಇನ್ನೊಮ್ಮೆ ಈ ರೀತಿ ಮಾಡುವುದಿಲ್ಲ ಎಂದು ಅಗಸ್ತ್ಯನನ್ನು ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರೂ ಸಹ ಅವನ ಮನಸ್ಸು ಕರಗಲಿಲ್ಲ. ಬೆಳಗ್ಗೆ ತಾನೇ ಸರಿಯಾಗೇ ಇದ್ರು, ಈಗೇನಾಯಿತು ಎಂದುಕೊಂಡ ಅಹಾನ ದಡಬಡನೆ ಎದ್ದು ಅವನ ಕ್ಯಾಬಿನಿನ ಕಡೆ ಓಡಿದಳು. ಅಹಾನ ಅಗಸ್ತ್ಯನ ಕ್ಯಾಬಿನಿನ ಬಳಿ ಬಂದು ಬಾಗಿಲನ್ನು ನಾಕ್ ಮಾಡಿ ಒಳಗೆ ಬಂದವಳು ಅವಳ ಕಣ್ಣು ಮುಂದಿದ್ದ ದೃಶ್ಯ ನೋಡಿ ಸಿಚುಯೇಷನ್ ಬಹಳ ಗಂಭೀರವಾಗಿದೆ ಎಂದುಕೊಂಡಳು. ಪವನ್ ಮತ್ತು ರಾಜ್ ಅಗಸ್ತ್ಯನ ಮುಂದೆ ನಡುಗುತ್ತಾ ನಿಂತಿದ್ದರೆ ಅಗಸ್ತ್ಯ ಏನು ಆಗಿಯೇ ಇಲ್ಲವೆಂಬಂತೆ ಯಾವುದೋ ಫೈಲನ್ನು ಚೆಕ್ ಮಾಡುತ್ತಿದ್ದ. ಅವಳು ಒಳಗೆ ಬಂದರೂ ಸಹ ತಲೆ ಎತ್ತಿ ನೋಡದೆ ತನ್ನ ಕೆಲಸದಲ್ಲೇ ಮುಳುಗಿದ್ದವನನ್ನು ನೋಡಿ ಸರ್ ಎಂದಳು. ಫೈಲ್ ಮುಚ್ಚಿಟ್ಟು ಅವಳ ಕಡೆ ತಿರುಗಿದವನು, ಅಹಾನ, ಇವರಿಬ್ಬರ ಟರ್ಮಿನೇಷನ್ ಲೆಟರ್ ರೆಡಿ ಮಾಡಿ, ಹಾಗೆಯೇ ಖಾಲಿ ಇರುವ ಇವರಿಬ್ಬರ ಪೋಸ್ಟ್ಗೆ ಹೊಸಬರನ್ನು ಹೈರ್ ಮಾಡ್ತಿದ್ದೀವಿ ಅಂತ ನಮ್ಮ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಿ ಎಂದನು ಗಂಭೀರವಾಗಿ. ಅಹಾನಾಗೆ ವಿಷಯ ಸರಿಯಾಗಿ ತಿಳಿದಿಲ್ಲದ್ದರಿಂದ ಅಗಸ್ತ್ಯನ ಮಾತುಗಳು ಅವಳಿಗೆ ಅರ್ಥವಾಗಲಿಲ್ಲ.
ಯಾಕೆ ಎಂದು ಕೇಳಬೇಕೆಂದುಕೊಂಡವಳು ಅಗಸ್ತ್ಯನ ಬಿಗಿದ ಮುಖ ಹಾಗೂ ಅವನ ಮುಂದೆ ನಿಂತಿದ್ದವರ ಮುಖದಲ್ಲಿನ ಭಯವನ್ನು ಗಮನಿಸಿ ಇವರಿಬ್ಬರದ್ದೇ ತಪ್ಪಿರಬೇಕು ಎಂದುಕೊಂಡು ಓಕೆ ಸರ್ ಎಂದು ತಲೆ ಆಡಿಸಿ ಹೊರಗೆ ಹೋಗಲು ತಿರುಗಿದವಳನ್ನು ಮತ್ತೆ ಕೂಗಿ ನಿಲ್ಲಿಸಿ, ಮೊದಲು ನನಗೆ ಒಂದು ಕಪ್ ಸ್ಟ್ರಾಂಗ್ ಆಗಿರೋ ಬ್ಲ್ಯಾಕ್ ಕಾಫಿ ತಂದು ಕೊಡಿ, ನಂತರ ಆ ಕೆಲಸ ಮಾಡಿ ಎಂದನು. ಮತ್ತೆ ಸರಿ ಎನ್ನುವಂತೆ ತಲೆ ಆಡಿಸಿ ಹೊರಗೆ ಹೋದವಳು 5 ನಿಮಿಷದಲ್ಲಿ ಬ್ಲ್ಯಾಕ್ ಕಾಫಿಯೊಂದಿಗೆ ಅವನ ಕ್ಯಾಬಿನ್ನಿಗೆ ಬಂದಿದ್ದಳು. ಪವನ್ ಮತ್ತು ರಾಜ್ ಎಲ್ಲಿಯೂ ಕಾಣಲಿಲ್ಲ. ಅವನ ಮುಂದೆ ಕಾಫಿಯ ಕಪ್ಪನ್ನು ಹಿಡಿದು ಅವನ ಕ್ಯಾಬಿನ್ನಿನ ಸುತ್ತ ಅವರಿಬ್ಬರಿಗಾಗಿ ಕಣ್ಣಾಡಿಸುತ್ತಿದ್ದಳು. ಅವಳ ನೋಟವನ್ನು ಅರಿತವನಂತೆ, ನನ್ನ ಪ್ರಾಜೆಕ್ಟಿನ ಐಡಿಯಾವನ್ನು ಕದ್ದು ಬೇರೆ ಕಂಪನಿಗೆ ಕೊಟ್ಟವರು ಇವರಿಬ್ಬರೇ. ಈಗಾಗಲೇ ಪೊಲೀಸಿನ ಅತಿಥಿಗಳಾಗಿದ್ದಾರೆ. ನನಗೆ ಮೋಸ ಮಾಡಿದವರನ್ನು ಖಂಡಿತ ನಾನು ಕ್ಷಮಿಸುವುದಿಲ್ಲ ಎಂದನು ಗಡುಸಾಗಿ. ಅಗಸ್ತ್ಯನ ಈ ರೂಪ ನೋಡಿ ಅಹಾನ ಸ್ವಲ್ಪ ಹೆದರಿದ್ದಳು. ಮುಂದೆ ಯಾವುದೇ ಕಾರಣಕ್ಕೂ ಅಗಸ್ತ್ಯನಿಗೆ ಕೋಪ ತರಿಸುವ ಕೆಲಸ ಮಾಡಬಾರದು ಎಂದು ತನಗೆ ತಾನೇ ಪ್ರತಿಜ್ಞೆ ಮಾಡಿಕೊಂಡಳು. ಅವನ ಮಾತಿಗೆ ಏನೂ ಹೇಳಬೇಕೆಂದು ತಿಳಿಯದೆ ಓಕೆ ಸರ್ ಎಂದಳು. ಕಾಫಿ ಕುಡಿಯುತ್ತಾ ಇವತ್ತಿನ ನನ್ನ ಶೆಡ್ಯೂಲ್ ಏನು ಎಂದನು. 11 ಗಂಟೆಗೆ ಒಂದು ಮೀಟಿಂಗ್ ಇದೆ. ಅದಾದ ನಂತರ ನೀವು 1 ಗಂಟೆಯ ಸಮಯ ಫ್ರೀ ಇದ್ದೀರಾ. ಆಮೇಲೆ 1:30ಕ್ಕೆ ಕ್ಲೈಂಟ್ ಜೊತೆ ಲಂಚ್ ಮೀಟಿಂಗ್ ಇದೆ ಎಂದಳು ಪಟಪಟನೆ. ಇನ್ನೇನಾದರೂ ಎಂದನು ಕಂಪ್ಯೂಟರಿನಲ್ಲಿ ಏನೋ ನೋಡುತ್ತಾ. ಇನ್ನೇನಿಲ್ಲ ಸರ್ ಎಂದಳು. ಓಕೆ ಯು ಮೇ ಗೋ ನವ್ ಎಂದನು. ಸರಿ ಎಂದು ತಲೆ ಆಡಿಸಿ ಹೊರಟು ತನ್ನ ಕ್ಯಾಬಿನ್ಗೆ ಬಂದವಳು ಮೊದಲು ಮಾಡಿದ ಕೆಲಸವೇ ಅಗಸ್ತ್ಯ ಹೇಳಿದಂತೆ ಅವರಿಬ್ಬರ ಟರ್ಮಿನೇಷನ್ ಲೆಟರ್ ರೆಡಿ ಮಾಡಿ ಮೇಲ್ ಕಳುಹಿಸಿದ ನಂತರ ಕಂಪನಿ ವೆಬ್ಸೈಟಿನಲ್ಲಿ ಅವರಿಬ್ಬರ ಪೋಸ್ಟ್ ಖಾಲಿ ಇರುವುದರ ಬಗ್ಗೆ ಅನೌನ್ಸ್ ಮಾಡಿದಳು. ಅಗಸ್ತ್ಯ ತನ್ನ ಮೀಟಿಂಗ್ ಮುಗಿಸಿ ಅವನ ಕ್ಯಾಬಿನಿನಲ್ಲಿ ಕುಳಿತು 1:30ಕ್ಕೆ ಕ್ಲೈಂಟ್ಗಳ ಜೊತೆ ಇದ್ದ ಲಂಚ್ ಮೀಟಿಂಗಿಗೆ ತಯಾರಾಗುತ್ತಿದ್ದನು. ಸಮಯ 1 ಗಂಟೆ ಆಗುತ್ತಿದ್ದರಿಂದ ಮೀಟಿಂಗಿನ ಬಗ್ಗೆ ಅವನಿಗೆ ನೆನಪಿಸಲು ಅಹಾನ ಕ್ಯಾಬಿನ್ಗೆ ಬಂದಳು. ಸರ್ 1:30ಗೆ ನಿಮಗೆ ಮೀಟಿಂಗ್ ಇದೆ ಎಂದವಳು ಅವನನ್ನೇ ದಿಟ್ಟಿಸಿದಳು. ಫೈಲ್ ಎಲ್ಲ ರೆಡಿ ಇದೆಯಲ್ಲ ಎಂದವನು ತನ್ನ ಲ್ಯಾಪ್ಟಾಪ್ ಬ್ಯಾಗನ್ನು ಎತ್ತಿಕೊಂಡ. ಎಸ್ ಸರ್ ಎಲ್ಲ ರೆಡಿ ಇದೆ ಎಂದವಳು ಅವನು ಮುಂದೆ ಹೋದರೆ ಅವನನ್ನೇ ಹಿಂಬಾಲಿಸಿಕೊಂಡು ಹಿಂದೆ ಹೋದಳು. ಇಬ್ಬರು ಲಿಫ್ಟ್ ಮೂಲಕ ಕೆಳಗೆ ಬಂದರು. ಅಗಸ್ತ್ಯ ಇಂದು ಬಹಳ ಗಂಭೀರವಾಗಿರುವುದನ್ನು ಗಮನಿಸಿದ ಅಹಾನ ಅವನ ಜೊತೆ ಹೆಚ್ಚು ಫ್ರೆಂಡ್ಲಿಯಾಗಿ ಮಾತನಾಡಲು ಪ್ರಯತ್ನ ಪಟ್ಟಿರಲಿಲ್ಲ. ಅವನ ಪಾಡಿಗೆ ಅವನನ್ನು ಬಿಟ್ಟು ಬಿಟ್ಟಿದ್ದಳು. ಎಲ್ಲ ವಿಷಯದಲ್ಲೂ ಸುಖ ಸುಮ್ಮನೆ ಮೂಗು ತೂರಿಸುವುದು ಸರಿಯಲ್ಲ ಎನ್ನುವುದು ಅವಳ ಅಭಿಪ್ರಾಯ. ಇಬ್ಬರು ಅವರ ಕಾರಿನ ಬಳಿ ಬಂದಾಗ ಅಗಸ್ತ್ಯ ಅವಳಿಗಾಗಿ ಪ್ಯಾಸೆಂಜರ್ ಸೀಟಿನ ಬಾಗಿಲು ತೆಗೆದು ನಿಂತನು. ಅಹಾನ ಈ ಸಮಯದಲ್ಲಿ ಅವನಿಂದ ಇದನ್ನು ಊಹೆ ಕೂಡ ಮಾಡಿರಲಿಲ್ಲ. ಹೆಚ್ಚೇನು ಹೇಳದೆ ಕಾರಿನಲ್ಲಿ ಹತ್ತಿ ಕುಳಿತು ಥ್ಯಾಂಕ್ಸ್ ಎಂದಳು. ಅವಳು ಕುಳಿತ ನಂತರ ಬಾಗಿಲನ್ನು ಹಾಕಿ ಡ್ರೈವರ್ ಸೀಟಿಗೆ ಬಂದು ಕುಳಿತು ಹಿಂದಿನ ಸೀಟಿನಿಂದ ಒಂದು ಕವರನ್ನು ತೆಗೆದು ಅವಳ ಮುಂದೆ ಹಿಡಿದಿದ್ದ. ಅದೊಂದು ಡೈರಿ ಮಿಲ್ಕ್ ಚಾಕ್ಲೇಟಿನ ಕವರ್ ಆಗಿತ್ತು. ಅದನ್ನು ನೋಡುತ್ತಿದ್ದಂತೆ ಅವಳ ಮುಖದಲ್ಲಿ ಮೂಡಿದ ನಗುವಿಗೆ ಅಗಸ್ತ್ಯ ಕಳೆದೇ ಹೋದ. ನಿನಗೆ ಇದು ತಗೋ ಎಂದು ಚಾಕ್ಲೇಟನ್ನು ಅವಳ ಕೈಗಿಟ್ಟ. ಅನುಮಾನದಲ್ಲಿ ಅದನ್ನು ತೆಗೆದುಕೊಂಡು ಥ್ಯಾಂಕ್ಸ್ ಎಂದಳು. ಈಗ ಹೇಗೆ ಫೀಲ್ ಆಗ್ತಿದೆ ಎಂದು ಕೇಳಿದಾಗ ಫೈನ್ ಎಂದವಳು ಕವರನ್ನು ಬಿಚ್ಚಿ ಚಾಕ್ಲೇಟಿನ ತುಂಡನ್ನು ಬಾಯಿಗಿಟ್ಟು, ಇವತ್ತು ನಿಮ್ಮ ಅವತಾರ ನೋಡಿ ನನಗೆ ಭಯ ಆಗಿ ಹೋಯಿತು ಎಂದು ಮುದ್ದಾಗಿ ಹೇಳಿದಾಗ ಅಗಸ್ತ್ಯ ನಕ್ಕು ಬಿಟ್ಟ. ಇದೆಲ್ಲ ನಿನಗೆ ಹೊಸದಲ್ವಾ, ಅದಕ್ಕೆ ಹಾಗೆ ಅನಿಸುತ್ತೆ, ಮುಂದೆ ಅಡ್ಜಸ್ಟ್ ಆಗುತ್ತೆ ಬಿಡು ಎಂದನು ಅವಳು ಚಾಕ್ಲೇಟ್ ತಿನ್ನುವುದನ್ನು ನೋಡುತ್ತಾ. ಅಹಾನ ತಾನೊಬ್ಬಳೇ ಚಾಕ್ಲೇಟ್ ತಿನ್ನುತ್ತಿರುವುದು ನೆನಪಾಗಿ ಒಂದು ಬೈಟನ್ನು ಮುರಿದು ಅವನ ಮುಂದೆ ಹಿಡಿದು ತಿನ್ನುವಂತೆ ಸನ್ನೆ ಮಾಡಿದಳು. ಅದನ್ನು ಗಮನಿಸಿದ ಅಗಸ್ತ್ಯ, ಇದು ನಿನಗೆ ಅಂತ ತಂದಿರೋದು ಅಹಾನ, ನೀನೇ ತಿನ್ನು. ಅಷ್ಟಕ್ಕೂ ನಾನು ಚಾಕ್ಲೇಟ್ ಎಲ್ಲ ತಿನ್ನಲ್ಲ, ಅದು ಹುಡುಗಿಯರು ತಿನ್ನೋದು ಎಂದನು. ಅಹಾನ ಕಣ್ಣು ಕಿರಿದಾಗಿಸಿ, ನೀವು ಹೀಗೆ ನಾನು ಚಾಕ್ಲೇಟ್ ತಿನ್ನೋದು ನೋಡ್ತಿದ್ರೆ ನನಗೆ ತೃಷ್ಟಿಯಾಗುತ್ತೆ, ಅದಕ್ಕಾದರೂ ತಿನ್ನಿ ಎಂದು ಚಾಕ್ಲೇಟನ್ನು ಅವನ ಬಾಯಿಯ ಮುಂದೆ ಹಿಡಿದಳು. ಅವಳ ರೀತಿಗೆ ನಕ್ಕವನು, ಚಾಕ್ಲೇಟ್ ತಂದು ಕೊಟ್ಟಿರುವವನು ನಾನು ನೋಡಿದರೆ ದೃಷ್ಟಿಯಾಗುತ್ತಂತೆ, ಹೌ ಫನ್ನಿ ಎಂದು ಅವಳ ಕೈಯನ್ನು ಹಿಡಿದೆಳೆದು ಅದಾಗಲೇ ಅವಳ ಕೈಯ ಬಿಸಿಗೆ ಅರ್ಧ ಮೆಲ್ಟಾಗಿದ್ದ ಚಾಕ್ಲೇಟಿನ ತುಂಡನ್ನು ಬಾಯಿಗೆ ಹಾಕಿಕೊಂಡವನು ಅವಳ ಕೈಗೆ ಅಂಟಿಕೊಂಡಿದ್ದ ಚಾಕ್ಲೇಟನ್ನು ತಿನ್ನುವ ಸಲುವಾಗಿ ಅವಳ ಬೆರಳನ್ನು ತನ್ನ ನಾಲಿಗೆಯಿಂದ ನೆಕ್ಕಿಬಿಟ್ಟಿದ್ದ. ಅಗಸ್ತ್ಯನ ಈ ನಡೆಯನ್ನು ನಿರೀಕ್ಷಿಸಿರದ ಅಹಾನ ಥಟ್ಟನೆ ತನ್ನ ಬೆರಳನ್ನು ಅವನಿಂದ ಎಳೆದುಕೊಂಡು ಮುಜುಗರದಲ್ಲಿ ತಲೆ ತಗ್ಗಿಸಿ ಕುಳಿತು ಬಿಟ್ಟಳು. ತಾನು ಈಗೇನು ಮಾಡಿದ ಎಂದು ನೆನಪಾಗಿ ಅಗಸ್ತ್ಯ ನಕ್ಕು ಗಾಡಿ ಶುರು ಮಾಡಿದನು. ದಾರಿಯುದ್ದಕ್ಕೂ ಅಹಾನ ತಲೆ ಎತ್ತಲೇ ಇಲ್ಲ. ಇದರರ್ಥ ಅವಳು ಚಾಕ್ಲೇಟ್ ತಿನ್ನಲಿಲ್ಲ ಎಂದರ್ಥವಲ್ಲ.
ಸರಿಯಾದ ಸಮಯಕ್ಕೆ ರೆಸ್ಟೋರೆಂಟನ್ನು ತಲುಪಿ ಕ್ಲೈಂಟ್ಗಳ ಜೊತೆ ಮೀಟಿಂಗನ್ನು ಯಶಸ್ವಿಯಾಗಿ ಮುಗಿಸಿದರು. ಸಂಚಿಕೆ ಮುಂದುವರಿಯುತ್ತದೆ. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.